ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಎರಡನೇ ಲೆಸನ್ ಆದಂತಹ ಈ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂತಹ ಲೆಸನ್ನ ಚುನಾವಣಾ ಆಯೋಗದ ಬಗ್ಗೆ, ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಈ ವಿಡಿಯೋನಲ್ಲಿ ಚುನಾವಣಾ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಎರಡು ಪದ ಇದೆ, ಒಂದು ಯಾವುದು ಚುನಾವಣೆ ಮತ್ತು ಇನ್ನೊಂದು ಯಾವುದು ಸುಧಾರಣೆಗಳು ಅಂಥೇಳಿ. ಏನು ಚುನಾವಣಾ ಸುಧಾರಣೆಗಳು ಅಂದರೆ, ಚುನಾವಣೆಯಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ. ಯಾಕಾಗಿ ಜಾರಿಗೆ ತರಲಾಗಿದೆ? ಮತದಾನ ವ್ಯವಸ್ಥಿತವಾಗಿ ನಡೀಲಿ ಅನ್ನುವಂತಹ ಉದ್ದೇಶಕ್ಕಾಗಿ, ಮತದಾನದಲ್ಲಿ ಯಾವುದೇ ಅಕ್ರಮಗಳು ನಡೆದನೇ ಇರಲಿ ಅನ್ನುವಂತಹ ಉದ್ದೇಶಕ್ಕಾಗಿ, ಒಂದು ಉತ್ತಮ ಸರ್ಕಾರವನ್ನು ರಚಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಈ ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ. ಸೊ ಈ ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತರಬೇಕಾದಂತಹ ಉದ್ದೇಶಕ್ಕಾಗಿಯೇ ಭಾರತ ಸರ್ಕಾರ ಅದರ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸೋದಕ್ಕೋಸ್ಕರ ಹಲವಾರು ಆಯೋಗಗಳನ್ನು ರಚಿಸುತ್ತೆ. ಅವುಗಳಲ್ಲಿ ಅತೀ ಪ್ರಮುಖವಾದಂತಹ ಆಯೋಗಗಳು ಮತ್ತು ಸಮಿತಿಗಳು ಯಾವ್ಯಾವು ಅಂದರೆ, ದಿನೇಶ್ ಗೋಸ್ವಾಮಿ ಸಮಿತಿ ಅನ್ನುವಂತಹ ಸಮಿತಿ ರಚನೆ ಮಾಡುತ್ತೆ. ದಿನೇಶ್ ಗೋಸ್ವಾಮಿ ಅನ್ನುವಂತಹ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಹಾಗೆಯೇ ವಾಂಚು ಸಮಿತಿ, ಇದು ಇಂಪಾರ್ಟೆಂಟ್, ಇದು ವಾಂಚು ಅನ್ನುವಂತಹ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ವಾಂಚು ಸಮಿತಿಯು ಕೂಡ ಈ ಚುನಾವಣಾ ಸುಧಾರಣೆಗೆ ರಚಿಸಲ್ಪಟ್ಟಂತಹ ಒಂದು ಸಮಿತಿಯಾಗಿತ್ತು. ಸೊ ಹೀಗೆ ಹಲವಾರು ಸಮಿತಿಗಳು ರಚನೆ ಆಗ್ತವೆ. ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಈ ಚುನಾವಣಾ ಸುಧಾರಣೆಗಾಗಿ ನೇಮಕಗೊಂಡ ಯಾವುದಾದ್ರೂ ಎರಡು ಸಮಿತಿಗಳನ್ನು ಅಥವಾ ಆಯೋಗಗಳನ್ನು ಹೆಸರಿಸಿ ಅಂತೇಳಿ. ಇವೆರಡನ್ನು ನೆನಪಿಟ್ಕೊಳ್ಳಿ. ಒಂದು ದಿನೇಶ್ ಗೋಸ್ವಾಮಿ ಅನ್ನುವಂತಹ ಆಯೋಗ ಮತ್ತು ಇನ್ನೊಂದು ವಾಂಚು ಅನ್ನುವಂತಹ ಆಯೋಗ. ಇವೆರಡು ಅತಿ ಪ್ರಮುಖವಾದಂತಹ ಆಯೋಗಗಳಾಗಿರ್ತವೆ. ಈ ಆಯೋಗಗಳು ತಮ್ಮ ವರದಿಯನ್ನು ಸಲ್ಲಿಸ್ತವೆ. ಈ ಚುನಾವಣಾ ಸುಧಾರಣೆಯನ್ನು ಉದ್ದೇಶವಾಗಿ ಇಟ್ಕೊಂಡು ತಮ್ಮದೇ ಆದಂತಹ ವರದಿಯನ್ನು ಸಲ್ಲಿಸ್ತವೆ. ಸರ್ಕಾರ ಈ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಸುಧಾರಣೆಗಳನ್ನು ಜಾರಿಗೆ ತರ್ತಾ ಹೋಗುತ್ತೆ. ಮುಂದೆ ಈ ಆಯೋಗಗಳು, ಹಲವಾರು ಆಯೋಗಗಳು ಏನು ವರದಿಯನ್ನು ಸಲ್ಲಿಸಿದ್ವೋ ಆ ಆಯೋಗಗಳ ವರದಿಯ ಅನ್ವಯ ಸರ್ಕಾರ ಹಲವಾರು ಸುಧಾರಣೆಗಳನ್ನು ಜಾರಿಗೊಳಿಸ್ತಾ ಹೋಗುತ್ತೆ. ಸೊ ಆ ಸುಧಾರಣೆಗಳು ಯಾವ್ಯಾವು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಓಕೆನಾ? ಸೊ ನೀವು ಇದು ತುಂಬಾ ಇಂಪಾರ್ಟೆಂಟು. 5 ಅಥವಾ 10 ಅಂಕಕ್ಕೆ ಇಲ್ಲಿ ಪ್ರಶ್ನೆ ಕೇಳಲಾಗುತ್ತೆ. 5 ಅಂಕಕ್ಕೆ ಕೇಳೋದಾದರೆ ಯಾವುದಾದ್ರೂ 1 ಅಥವಾ 2 ಅಂಶವನ್ನು ಇಟ್ಕೊಂಡು ಕೇಳ್ತಾರೆ. 10 ಅಂಕಕ್ಕೆ ಕೇಳೋದಾದರೆ ಚುನಾವಣಾ ಸುಧಾರಣೆಗಳು ಯಾವುವು ಅವುಗಳನ್ನು ವಿವರಿಸಿ ಅಂಥೇಳಿ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ 5 ಮತ್ತು 10 ಅಂಕ ಎರಡಕ್ಕೂ ಕೂಡ ಇಲ್ಲಿಂದ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಕೇರ್ಫುಲಿ ಯು ಹ್ಯಾವ್ ಟು ಲಿಸನ್ ದಿಸ್ ವಿಡಿಯೋ. ಎಸ್. ಸೊ ಹಾಗಾದರೆ ಈ ಚುನಾವಣಾ ಸುಧಾರಣೆಗಳು ಯಾವ್ಯಾವು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಮತದಾರರ ಗುರುತಿನ ಚೀಟಿ. ಮತದಾರರ ಗುರುತಿನ ಚೀಟಿ. ಮತದಾರರ ಗುರುತಿನ ಚೀಟಿ, EPIC ಅಂತೇಳಿ ಅದನ್ನ ಕರೀತಾರೆ. EPIC ಅಂದರೆ ಎಲೆಕ್ಟರೋಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ. ಎಲೆಕ್ಟರೋಸ್ ಫೋಟೋ ಐಡೆಂಟಿಟಿ ಕಾರ್ಡ್. ನಿಮಗೆ ಕೇಳ್ಬೋದು EPICಯನ್ನು ವಿಸ್ತರಿಸಿ ಅಂಥೇಳಿ ಕೇಳ್ತಾರೆ. ಎಲೆಕ್ಟರೋ ಫೋಟೋ ಐಡೆಂಟಿಟಿ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಂಥೇಳಿ ಕನ್ನಡದಲ್ಲಿ ಅದರ ವಿಸ್ತೃತ ರೂಪ. ಮತದಾರರ ಗುರುತಿನ ಚೀಟಿ ಏನು? EPIC ಅಂದರೆ ಏನು? ಮತದಾರರ ಗುರುತಿನ ಚೀಟಿ ಅಂಥೇಳಿ ಅದನ್ನು ಕರೀತಾರೆ. ಗುರುತಿನ ಚೀಟಿ ಅಂದರೆ ಏನು? ಮತದಾರರ ಗುರುತಿನ ಚೀಟಿ ಎಂದರೇನು ಅಂಥೇಳಿನೂ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಾಗಂದರೆ ಏನಪ್ಪ ಅಂದರೆ, ಚುನಾವಣೆಯ ಅಥವಾ ಚುನಾವಣಾ ಅಕ್ರಮವನ್ನು ತಡೆಗಟ್ಟಲು ಮತದಾರರ ಗುರುತಿಗಾಗಿ ಜಾರಿಗೆ ತಂದ ಚೀಟಿಯೇ ಮತದಾರರ ಗುರುತಿನ ಚೀಟಿ. ಏನು? ಚುನಾವಣಾ ಅಕ್ರಮವನ್ನು ತಡೆಗಟ್ಟಲು ಮತದಾರರನ್ನು ಗುರುತಿಸಲು ಜಾರಿಗೆ ತಂದಂತಹ ಚೀಟಿಯೇ ಮತದಾರರ ಗುರುತಿನ ಚೀಟಿ ಅಂತೇಳಿ ಕರೀತಾರೆ.
ಓಕೆನಾ. ಮತದಾರರ ಗುರುತಿನ ಚೀಟಿ ಅಂದರೆ ಏನು? ಈ ಚುನಾವಣಾ ಅಕ್ರಮವನ್ನು ತಡೆಗಟ್ಟಲು ಅಥವಾ ನಕಲಿ ಮತದಾನವನ್ನು ತಡೆಗಟ್ಟಲು, ಹಾಗೂ ಕೂಡ ಹೇಳ್ಬೋದು ನಕಲಿ ಮತದಾನವನ್ನು ತಡೆಗಟ್ಟಲು ಮತದಾರರನ್ನು ಗುರುತಿಸಲು ಜಾರಿಗೆ ತಂದಂತಹ ಚೀಟಿಯೇ ಮತದಾರರ ಗುರುತಿನ ಚೀಟಿ ಅಂತೇಳಿ ಅದನ್ನು ಕರಿತೇವೆ. ಓಕೆನಾ. ಸೊ ಈ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದದ್ದು ಈ ಚುನಾವಣಾ ಸುಧಾರಣೆಯಲ್ಲಿ ಅತೀ ಪ್ರಮುಖವಾದಂತಹ ಒಂದು ಸುಧಾರಣೆ ಅಂತೇಳಿ ಗುರುತಿಸಲಾಗತ್ತೆ. ಹಾಗಾದರೆ ಈ ಮತದಾರರ ಗುರುತಿನ ಚೀಟಿಯನ್ನು ಯಾರು ಯಾವಾಗ ಜಾರಿಗೆ ತಂದರು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟು. ಸೊ ಅದನ್ನು ಜಾರಿಗೆ ತಂದದ್ದು ಯಾವಾಗಪ್ಪ ಅಂದರೆ ಮೊದಲ ಬಾರಿಗೆ 1993ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಯಾರು ಅಂದರೆ ಆಗಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ, ಇದುವರೆಗೆ ಬಂದ ಎಲ್ಲ ಚುನಾವಣಾ ಆಯುಕ್ತರಲ್ಲೇ ಅತ್ಯಂತ ಸಮರ್ಥ ಚುನಾವಣಾ ಆಯುಕ್ತರು ಅಂತೇಳಿ ಗುರುತಿಸ್ಕೊಂಡಂಥವರು, ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸುಧಾರಣೆಯನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದಂಥವರು ಅವರೇ ಟಿ.ಎನ್. ಶೇಷನ್ ಅನ್ನುವಂಥವ್ರು. ಟಿ.ಎನ್. ಶೇಷನ್ ಅನ್ನುವಂಥವರು ಮೊದಲ ಬಾರಿಗೆ ಈ ಮತದಾರರ ಗುರುತಿನ ಚೀಟಿಯನ್ನು 1993ರಲ್ಲಿ ಜಾರಿಗೆ ತರುತ್ತಾರೆ ಅಥವಾ ಅನುಷ್ಠಾನಕ್ಕೆ ತರ್ತಾರೆ. ಓಕೆನಾ. 1993 ವೆರಿ ಇಂಪಾರ್ಟೆಂಟ್. ಇದು ಮತದಾರರ ಗುರುತಿನ ಚೀಟಿ ಯಾವಾಗ ಜಾರಿಗೆ ಬಂತು ಅಂದರೆ 1993ರಲ್ಲಿ. ಅದನ್ನು ಅನುಷ್ಠಾನಕ್ಕೆ ತಂದವರು ಯಾರಪ್ಪ ಅಂದರೆ ಟಿ.ಎನ್. ಶೇಷನ್ ಅನ್ನುವಂಥವ್ರು. ಟಿ.ಎನ್. ಶೇಷನ್ರವರು ಮೊದಲ ಬಾರಿಗೆ ಈ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರ್ತಾರೆ ಅಥವಾ ಅನುಷ್ಠಾನಕ್ಕೆ ತರ್ತಾರೆ. ಹಾಗಾದರೆ ಈ ಮತದಾರರನ್ನ ಗುರುತಿಸೋದಕ್ಕೋಸ್ಕರ ಈ ಮತದಾರ ಚೀಟಿಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿವೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿಮಗೆ 2 ಅಂಕಕ್ಕೆ ಕೇಳ್ಬೋದು, ಮತದಾರರ ಗುರುತಿನ ಚೀಟಿಯಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಯಾವ್ಯಾವು, ಅದು ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅಂಥೇಳಿ. ಇದರಲ್ಲಿ ಮತದಾರರ ಹೆಸರು ಇರುತ್ತೆ. ಇದರಲ್ಲಿ ಏನಿರುತ್ತೆ? ಮತದಾರರ ಹೆಸರು ಇರುತ್ತೆ. ಅದರ ಜೊತೆಗೆ ಮತದಾರರ ವಯಸ್ಸು ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಮತದಾರರ ವಯಸ್ಸನ್ನು ನಾವು ಅದರಲ್ಲಿ ಗುರುತಿಸ್ಬೋದು. ಅದರ ಜೊತೆಗೆ ಮತದಾರರ ಲಿಂಗ, ಅವರು ಗಂಡು ಅಥವಾ ಹೆಣ್ಣು ಅನ್ನುವಂಥದ್ದು ಅದರಲ್ಲಿ ಸೂಚಿಸಲಾಗಿರುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಮತದಾರರ ವಿಳಾಸವೂ ಕೂಡ ಅದರಲ್ಲಿ ಇರುತ್ತೆ. ಮತ್ತು ಇನ್ನೂ ತುಂಬಾ ಇಂಪಾರ್ಟೆಂಟು, ಮತದಾರರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿರುವಂಥದ್ದು ಯಾವುದಪ್ಪ ಅಂದರೆ ಅದೇ ಮತದಾರರ ಭಾವಚಿತ್ರ. ಸೊ ಈ ಅಂಶಗಳು ಯಾವುದರಲ್ಲಿರುತ್ತೆ? ಮತದಾರರ ಗುರುತಿನ ಚೀಟಿಯಲ್ಲಿರುತ್ತೆ. ಹಾಗಾಗಿ ಮತದಾರರನ್ನು ಗುರುತಿಸೋದಕ್ಕೆ ಇದು ತುಂಬ ಸಹಾಯಕ ಆಗಿದೆ. ಯಾವುದೇ ಮತದಾನದಲ್ಲಿ ಅಕ್ರಮಗಳು ನಡೆಯದೇ ಇರುವ ಹಾಗೆ ತಡೆಗಟ್ಟುವಲ್ಲಿ, ಈ ಅಕ್ರಮ ಮತದಾನವನ್ನು ತಡೆಗಟ್ಟುವಲ್ಲಿ ಈ ಮತದಾರರ ಗುರುತಿನ ಚೀಟಿ ಅತಿ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಈ ಮತದಾರರ ಗುರುತಿನ ಚೀಟಿಯನ್ನು 1993ರಲ್ಲಿ ಅನುಷ್ಠಾನಕ್ಕೆ ತರಲಾಯಿತು. ಅದನ್ನು ಜಾರಿಗೆ ತಂದಂಥವ್ರು ಯಾರು? ಟಿ.ಎನ್. ಶೇಷನ್ ಅನ್ನುವಂಥವರು. ಸೊ ಇವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು ಆ ಸಂದರ್ಭದಲ್ಲಿ. ಅವರ ಜಾರಿಗೆ ತಂದಂತಹ ಈ ಮತದಾರರ ಗುರುತಿನ ಚೀಟಿಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿವೆಯಪ್ಪ ಅಂದರೆ ಮತದಾರರ ಹೆಸರು ಇರುತ್ತೆ, ಹಾಗೆಯೇ ವಯಸ್ಸು ಇರುತ್ತೆ, ಅದ್ರ ಜೊತೆಗೆ ಲಿಂಗ ಇರುತ್ತೆ, ಅದ್ರ ಜೊತೆಗೆ ವಿಳಾಸ, ಹಾಗೆಯೇ ಭಾವಚಿತ್ರವನ್ನು ಅದು ಒಳಗೊಂಡಿರುತ್ತೆ. ಸೊ ಇಂತಹ ಮತದಾರರ ಗುರುತಿನ ಚೀಟಿಯನ್ನು 1993ರಲ್ಲಿ ಯಾರೋ ಟಿ.ಎನ್. ಶೇಷನ್ರವರು ಜಾರಿಗೆ ತಂದರು. ಆದರೆ ಇದನ್ನು ಕಡ್ಡಾಯಗೊಳಿಸಿರಲಿಲ್ಲ. ಆರಂಭದಲ್ಲಿ ಅದನ್ನು ಕಡ್ಡಾಯಗೊಳಿಸಿರಲಿಲ್ಲ. ಆದರೆ ಅದನ್ನು ಕಡ್ಡಾಯಗೊಳಿಸಿದವರು ಯಾರಪ್ಪ ಅಂದರೆ ಆನಂತರ ಬಂದಂತಹ ಎಂ.ಎಸ್. ಗಿಲ್ ಅನ್ನುವಂತಹ ಚುನಾವಣಾ ಆಯುಕ್ತರು ಅದನ್ನು ಕಡ್ಡಾಯಗೊಳಿಸ್ತಾರೆ. ನಿಮಗೆ ಕೇಳ್ಬೋದು, ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದವರು ಟಿ.ಎನ್. ಶೇಷನ್. ಆದರೆ ಈ ಮತದಾರರ ಗುರುತಿನ ಚೀಟಿಯನ್ನು ಮತದಾನದ ಸಂದರ್ಭದಲ್ಲಿ ಕಡ್ಡಾಯಗೊಳಿಸಿದವರು ಯಾರಪ್ಪ ಅಂದರೆ ಎಂ.ಎಸ್. ಗಿಲ್. ಓಕೆನಾ. ಎಂ.ಎಸ್. ಗಿಲ್ ಅನ್ನುವಂತಹ ಮುಖ್ಯ ಚುನಾವಣಾ ಆಯುಕ್ತರು ಈ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸ್ತಾರೆ. ಕನ್ಫ್ಯೂಸ್ ಆಗಬೇಡಿ. ಇದನ್ನು ಜಾರಿಗೆ ತಂದವರು ಅಥವಾ ಅನುಷ್ಠಾನಕ್ಕೆ ತಂದಂಥವರು ಟಿ.ಎನ್. ಶೇಷನ್ರವರಾಗಿದ್ದರೆ ಈ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿದವರು ಯಾರಪ್ಪ ಅಂದರೆ ಎಂ.ಎಸ್. ಗಿಲ್ ಎಂಬ ಮುಖ್ಯ ಚುನಾವಣಾ ಆಯುಕ್ತರು. ಓಕೆನಾ. ಸೊ ಇಂತಹ ಮತದಾರರ ಗುರುತಿನ ಚೀಟಿಯ
ಪ್ರಯೋಜನಗಳು ಯಾವ್ಯಾವು ಅನ್ನೋದನ್ನು ನೋಡಬೇಕು. ಇದು ಕೂಡ 2 ಅಂಕಕ್ಕೆ ನಿಮಗೆ ಕ್ವಶನ್ ಬರುತ್ತೆ ಎಕ್ಸಾಮ್ನಲ್ಲಿ. ತುಂಬಾ ಈಸಿ ಕೂಡ. ಈ ಮತದಾರರ ಗುರುತಿನ ಚೀಟಿಯ ಪ್ರಮುಖ ಪ್ರಯೋಜನಗಳು ಯಾವ್ಯಾವು ಅಂದರೆ ಪ್ರಯೋಜನಗಳು ಯಾವ್ಯಾವು ಅಂದರೆ 3 ಪ್ರಮುಖವಾದಂಥ ಪ್ರಯೋಜನಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಸೊ ಅದರಲ್ಲಿ ಮೊದಲನೇದು ನಕಲಿ ಮತದಾನವನ್ನು ತಡೆಗಟ್ಟಬಹುದು. ನಕಲಿ ಮತದಾನವನ್ನು ತಡೆಗಟ್ಟಬಹುದು. ಈ ಮತದಾರರ ಗುರುತಿನ ಚೀಟಿಯ ಸಹಾಯದಿಂದ ನಕಲಿ ಮತದಾರರನ್ನು ತಡೆಗಟ್ಟಬಹುದು. ಹೇಗೆ? ಯಾರೋ ಹೆಸರಿನಲ್ಲಿ ಯಾರೋ ಮತವನ್ನು ಚಲಾಯಿಸೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಲ್ವಾ. ಇಲ್ಲಿ ಗುರುತಿನ ಚೀಟಿ ಇರುತ್ತೆ, ಅವರ ಹೆಸರಿರುತ್ತೆ, ಅವರ ಡೇಟ್ ಆಫ್ ಬರ್ತ್ ಇರುತ್ತೆ, ಜೊತೆಗೆ ಅವರ ಭಾವಚಿತ್ರ ಕೂಡ ಇರುತ್ತೆ ಅಲ್ವಾ. ಹಾಗೆಯೇ ಅವರ ವಿಳಾಸವೂ ಕೂಡ ಇರುತ್ತೆ. ಹೀಗಿರುವಾಗ ಬೇರೊಬ್ಬರು ಬಂದು ಅವರ ಹೆಸರಿನಲ್ಲಿ ಮತ ಚಲಾಯಿಸೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಅಂದರೆ ಈ ನಕಲಿ ಮತದಾನವನ್ನು ತಡೆಗಟ್ಟಲು ಯಾವುದು ಪ್ರಯೋಜನ ಆಗಿದೆ? ಈ ಮತದಾರರ ಗುರುತಿನ ಚೀಟಿ ಪ್ರಯೋಜನ ಆಗಿದೆ. ಈಸಿ ಇದೆ ಇದು ಒಂದು. ಇನ್ನೊಂದು, ಚುನಾವಣೆ ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೆಯಲು. ಚುನಾವಣೆ ಮುಕ್ತವಾಗಿ ನಡೆಯಲು ಇದು ಸಹಾಯಕ್ಕೆ ಬರುತ್ತೆ. ನಿಷ್ಪಕ್ಷಪಾತವಾಗಿ ಮತ್ತು ಮುಕ್ತವಾಗಿ ನಡೆಯೋದಕ್ಕೆ ಅಥವಾ ನಡೆಸೋದಕ್ಕೆ ಈ ಚುನಾವಣಾ ಸುಧಾರಣೆ ಅತಿ ಪ್ರಮುಖವಾದದ್ದು. ಅದೇ ಯಾವುದು? ಮತದಾರರ ಗುರುತಿನ ಚೀಟಿಯ ಚಲಾವಣೆ ಅಲ್ವಾ. ಸೊ ಇಲ್ಲಿ ಚುನಾವಣೆ ಅನ್ನುವಂಥದ್ದು ನಿಷ್ಪಕ್ಷಪಾತವಾಗಿರಬೇಕು, ಯಾರ್ದೋ ಫೇವರ್ ಆಗಿ ನಡೆಯುವಂಥದ್ದಲ್ಲ. ಅಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಯಾವುದೋ ಒಂದು ಪಕ್ಷದ ಫೇವರ್ ಆಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಅವರು ಕೂಡ ಅಕ್ರಮವನ್ನು ನಡೆಸ್ಬೋದು ಅಲ್ವಾ. ಸೊ ಆ ಸಂದರ್ಭದಲ್ಲಿ ಈ ಮತದಾರರ ಗುರುತಿನ ಚೀಟಿ ಸಹಾಯಕ್ಕೆ ಬರುತ್ತೆ. ನಿಷ್ಪಕ್ಷಪಾತವಾಗಿ ಮತ್ತು ಮುಕ್ತವಾಗಿ, ಯಾವುದೇ ಗೊಂದಲಗಳಿಲ್ಲದೆ ಮುಕ್ತವಾಗಿ ನಡೆಸೋದಕ್ಕೆ ಈ ಮತದಾರರ ಗುರುತಿನ ಚೀಟಿ ಸಹಾಯಕ್ಕೆ ಬರುತ್ತೆ. ಇದು ಇನ್ನೊಂದು ಪ್ರಯೋಜನ. ಇನ್ನೊಂದು ಅತಿ ಪ್ರಮುಖವಾದಂತಹ ಪ್ರಯೋಜನ ಯಾವುದಪ್ಪ ಅಂದರೆ ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು. ವೆರಿ ಇಂಪಾರ್ಟೆಂಟ್. ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯಲು ಈ ಮತದಾರರ ಗುರುತಿನ ಚೀಟಿ ಇತ್ತೀಚೆಗೆ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ನೋಡಿ, ಮೊದಲ ಬಾರಿಗೆ ಈ ಮತದಾರರ ಗುರುತಿನ ಚೀಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಂಥದ್ದು ಅಥವಾ ಅನುಷ್ಠಾನಕ್ಕೆ ತಂದಿದ್ದು ಯಾವ ಉದ್ದೇಶಕ್ಕೋಸ್ಕರ ಅಂದರೆ ಕೇವಲ ಮತದಾನದ ಸಂದರ್ಭದಲ್ಲಿ ಮತದಾರರನ್ನ ಗುರುತಿಸೋದಕ್ಕೋಸ್ಕರ. ಆದರೆ ಈಗ ಈ ಮತದಾರರ ಗುರುತಿನ ಚೀಟಿಯನ್ನು ಯಾವುದೇ ಸರ್ಕಾರದ ಯೋಜನೆಗಳನ್ನು ಜನರು ಪಡ್ಕೊಳ್ಳೋದಕ್ಕೆ ಇದು ಒಂದು ಆಧಾರವಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಒಂದು ಐಡೆಂಟಿಟಿ ಕಾರ್ಡ್ ಆಗಿ ಇದನ್ನು ಬಳಸ್ಕೊಳ್ಳಾಗ್ತಾ ಇದೆ ಅಲ್ವಾ. ಹಾಗೆ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿಬೇಕು ಅಂದರೆ ಯಾವುದು ಇರಬೇಕಾಗತ್ತೆ? ಈಗ ಈ ಮತದಾರರ ಗುರುತಿನ ಚೀಟಿ ಅನ್ನುವಂಥದ್ದು ಬೇಕಾಗಿದೆ. ಸೊ ಹೀಗೆ ಈ 3 ಪ್ರಮುಖವಾದಂತಹ ಪ್ರಯೋಜನಗಳನ್ನು ನಾವು ಯಾವುದರಲ್ಲಿ ಗುರುತಿಸ್ಬೋದು? ಈ ಮತದಾರರ ಗುರುತಿನ ಚೀಟಿಯಲ್ಲಿ ಗುರುತಿಸ್ಬೋದು. ಇದಿಷ್ಟು ಮತದಾರರ ಗುರುತಿನ ಚೀಟಿ ಮತ್ತು ಅದರ ಪ್ರಯೋಜನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ. ಇನ್ನು 2ನೇ ಪ್ರಮುಖವಾದಂತಹ ಸುಧಾರಣೆ, ಸರ್ಕಾರ ಜಾರಿಗೆ ತಂದಂತಹ 2ನೇ ಪ್ರಮುಖವಾದಂತಹ ಸುಧಾರಣೆ ಯಾವುದಪ್ಪ ಅಂದರೆ ವಿದ್ಯುನ್ಮಾನ ಮತಯಂತ್ರ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ವಿದ್ಯುನ್ಮಾನ ಮತಯಂತ್ರ ಅನ್ನುವಂಥದ್ದು EVM ಅಂತೇಳಿ ಕರೀತಾರೆ. EVM ಇದು ಕೂಡ ಇಂಪಾರ್ಟೆಂಟ್. ನಿಮಗೆ ಎಕ್ಸ್ಪ್ಯಾಂಡ್ EVM ಅಂತೇಳಿ ಕೇಳ್ತಾರೆ. EVM ಅನ್ನು ವಿಸ್ತರಿಸಿ ಅಂತೇಳಿ. EVM ಇಟ್ ಮೀನ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತೇಳಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ವಿದ್ಯುನ್ಮಾನ ಮತಯಂತ್ರ ಅಂತೇಳಿ ಅದನ್ನು ಗುರುತಿಸ್ತೇವೆ. ಇಂಪಾರ್ಟೆಂಟ್ ಇದು. EVM ಅನ್ನು ವಿಸ್ತರಿಸಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಥವಾ ವಿದ್ಯುನ್ಮಾನ ಮತಯಂತ್ರ. ಹೀಗೂ ಕೇಳ್ತಾರೆ, ವಿದ್ಯುನ್ಮಾನ ಮತಯಂತ್ರ ಎಂದರೇನು ಅಂಥೇಳಿ. ವಿದ್ಯುನ್ಮಾನ ಮತಯಂತ್ರ ಎಂದರೇನು? ಮತದಾನ ಮಾಡಲು ಬಳಸುವ ಆಧುನಿಕ ವಿದ್ಯುನ್ಮಾನ ಯಂತ್ರವನ್ನೇ ಏನಂತೇಳಿ ಕರೀತಾರೆ? ವಿದ್ಯುನ್ಮಾನ ಮತಯಂತ್ರ ಅಂಥೇಳಿ ಕರೀತಾರೆ. ವಿದ್ಯುನ್ಮಾನ ಮತಯಂತ್ರ ಅಂದರೆ ಏನು? ಮತದಾನ ಮಾಡಲು ಬಳಸುವ ಆಧುನಿಕ ವಿದ್ಯುನ್ಮಾನ ಯಂತ್ರವನ್ನೇ ವಿದ್ಯುನ್ಮಾನ ಮತಯಂತ್ರ ಅಂಥೇಳಿ ಕರೆಯಲಾಗುತ್ತೆ. ಓಕೆನಾ. ವಿದ್ಯುನ್ಮಾನ ಮತಯಂತ್ರ ಅಂದರೆ ಏನು ಅಥವಾ EVM ಅನ್ನು ವಿಸ್ತರಿಸಿ ಅಂತೇಳಿ ಕೇಳ್ಬೋದು. ವಿದ್ಯುನ್ಮಾನ ಮತಯಂತ್ರ ಅಂದರೆ ಏನು? ಮತದಾನ ಮಾಡಲು
ಬಳಸುವ ಆಧುನಿಕ ಮತದಾನ ಮಾಡಲು ಬಳಸುವ ಆಧುನಿಕ ಮತಯಂತ್ರವನ್ನೇ ಏನಂತೇಳಿ ಕರೀತಾರೆ, ಅಥವಾ ವಿದ್ಯುನ್ಮಾನ ಮತಯಂತ್ರವನ್ನೇ ಅಥವಾ ವಿದ್ಯುನ್ಮಾನ ಯಂತ್ರವನ್ನೇ ವಿದ್ಯುನ್ಮಾನ ಮತಯಂತ್ರ ಅಂಥೇಳಿ ಕರಿತೇವೆ. ಹಾಗಾದರೆ EVMನ ವಿಸ್ತೃತ ರೂಪ ಏನು? ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ವಿದ್ಯುನ್ಮಾನ ಮತಯಂತ್ರ ಅಂಥೇಳಿ ಅದನ್ನು ಗುರುತಿಸ್ತೇವೆ. ಸೊ ಹಾಗಾದರೆ ಈ ಸುಧಾರಣೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂದರೆ, ಮೊದಲ ಬಾರಿಗೆ ಈ ವಿದ್ಯುನ್ಮಾನ ಮತಯಂತ್ರ ಇಂಟ್ರೊಡ್ಯೂಸ್ ಆದದ್ದು 1998ರಲ್ಲಿ. 1998ರಲ್ಲಿ ಮೊದಲ ಬಾರಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಕೆಲವು ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಇದನ್ನು ಬಳಸಲಾಗುತ್ತೆ. 1998ರಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಗುತ್ತೆ. ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರ ಪ್ರಾಯೋಗಿಕವಾಗಿ ಬಳಸಿದ್ದು ಯಾವಾಗ? 1998ರಲ್ಲಿ. ಹಾಗಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವಾಗ ಬಳಸ್ಕೊಳ್ಳಾಯ್ತಪ್ಪ ಅಂದರೆ, ಮೊದಲ ಬಾರಿಗೆ 2004ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಳಸಲಾಯಿತು. ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ವಿದ್ಯುನ್ಮಾನ ಮತಯಂತ್ರವನ್ನು 2004ರಲ್ಲಿ ಬಳಸಲಾಗತ್ತೆ. ಮೊದಲ ಬಾರಿಗೆ ಇದನ್ನು ಬಳಸಿದ್ದು ಯಾವಾಗ? 1998ರಲ್ಲಿ. ಇದನ್ನು ಪ್ರಾಯೋಗಿಕವಾಗಿ ಕೆಲವೊಂದು ವಿಧಾನಸಭಾ ಚುನಾವಣೆಗಳಲ್ಲಿ ಇದನ್ನು ಬಳಸಲಾಗತ್ತೆ 1998ರಲ್ಲಿ. ಆದರೆ ಭಾರತದ ಸಾರ್ವತ್ರಿಕ ಚುನಾವಣೆ ಏನಿತ್ತು, ಸೊ ಭಾರತ ಸರ್ಕಾರ ರಚನೆಗೆ ನಡೆದಂತಹ ಚುನಾವಣೆ, ಸೊ ಈ ಚುನಾವಣೆಯ ಸಂದರ್ಭ ಅಂದರೆ 2004ರಲ್ಲಿ ಮೊದಲ ಬಾರಿಗೆ ಈ ವಿದ್ಯುನ್ಮಾನ ಮತಯಂತ್ರವನ್ನು ಬಳಸಲಾಗತ್ತೆ. ಇಂತಹ ವಿದ್ಯುನ್ಮಾನ ಮತಯಂತ್ರದ ಪ್ರಯೋಜನಗಳು ಯಾವ್ಯಾವು? ಉಪಯೋಗಗಳು ಅಥವಾ ಪ್ರಯೋಜನಗಳು. ಉಪಯೋಗ ಯಾವುದು? ಈ ವಿದ್ಯುನ್ಮಾನ ಮತಯಂತ್ರದ ಪ್ರಮುಖ ಪ್ರಯೋಜನಗಳು ಯಾವ್ಯಾವು ಅಂದರೆ, ಅದರಲ್ಲಿ ಮೊದಲನೇದು, ಸೊ ಈ ವಿದ್ಯುನ್ಮಾನ ಮತಯಂತ್ರದ ಪರಿಣಾಮ ಭಾರೀ ಪ್ರಮಾಣದ ಪೂರ್ವ ಸಿದ್ಧತೆ ಇದಕ್ಕೆ ಬೇಕಾಗಿಲ್ಲ. ಭಾರೀ ಪ್ರಮಾಣದ ಪೂರ್ವ ಸಿದ್ಧತೆಯ ಅಗತ್ಯವಿಲ್ಲ. ಇದು ತುಂಬ ಪ್ರಯೋಜನ ಇದಕ್ಕೆ. ಚುನಾವಣೆ ನಡಿಬೇಕು ಅಂದರೆ ಭಾರೀ ಪ್ರಮಾಣದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಿತ್ತು. ಬ್ಯಾಲೆಟ್ ಪೇಪರ್ಗಳನ್ನು ಸಿದ್ಧ ಮಾಡ್ಕೊಳ್ಬೇಕಿತ್ತು, ಅದಕ್ಕೆ ಸಂಬಂಧಿಸಿದಂತಹ ಉಪಕರಣಗಳನ್ನೆಲ್ಲವನ್ನು ಸಿದ್ಧತೆ ಮಾಡ್ಕೊಳ್ಬೇಕಿತ್ತು. ಸಾಕಷ್ಟು ಸಿದ್ಧತೆಗಳು ಅದಕ್ಕೆ ಇರ್ತಿತ್ತು. ಆದರೆ ಈ ವಿದ್ಯುನ್ಮಾನ ಮತಯಂತ್ರವನ್ನು ಜಾರಿಗೆ ತಂದಿದ್ದರಿಂದಾಗಿ, ಈ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸಿದರ ಪರಿಣಾಮವಾಗಿ ಭಾರೀ ಪ್ರಮಾಣದ ಸಿದ್ಧತೆ ಅಗತ್ಯತೆ ಎದುರಾಗಲಿಲ್ಲ. ಅಂದರೆ ಕೇವಲ ಮತಯಂತ್ರವನ್ನು ಬಳಸ್ಕೊಂಡು ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು. ಸೊ ಅದು ಮೊದಲನೆಯ ಪ್ರಯೋಜನ. ಎರಡನೆಯ ಪ್ರಮುಖವಾದಂತಹ ಪ್ರಯೋಜನ ಯಾವುದಪ್ಪ ಅಂದರೆ, ಮತದಾನ ಸುಲಭವಾಗಿ ಮಾಡಲು ಸಾಧ್ಯವಾಯಿತು. ಮತದಾನ ಸುಲಭವಾಗಿ ಮಾಡೋದಕ್ಕೆ ಇದು ಸಾಧ್ಯ ಆಯಿತು. ಸೊ ಮೊದಲಿಗೆ ಈ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನ ಮಾಡಬೇಕಿತ್ತು. ಸೊ ಅವರಿಗೆ ಅನಕ್ಷರಸ್ಥ ಸಾಕಷ್ಟು ಜನರು ಇರ್ತಿದ್ರು. ಸೊ ಇದ್ರ ಪರಿಣಾಮ ಆ ಮತದಾರರು ಆ ಗುರುತಿನ ಚೀಟಿ ಅಂದರೆ ಈ ಬ್ಯಾಲೆಟ್ ಪೇಪರ್ನಲ್ಲಿ ಯಾರು ತಮ್ಮ ಪ್ರತಿನಿಧಿಗಳು ಅನ್ನೋದನ್ನು ಗುರುತಿಸಿ ಅದರಲ್ಲಿ ಸೀಲ್ ಮಾಡಿ, ಸೊ ಆನಂತರ ಮಡಚಿ ಅದನ್ನು ತಗೊಂಡೋಗಿ ಬ್ಯಾಲೆಟ್ ಪೇಪರಿಗೆ ಹಾಕುವಂಥದ್ದು. ಸೊ ಇದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾಯಿತ್ತು. ಆದರೆ ಈಗ ಕೇವಲ ಒಂದು ಬಟನನ್ನು ಒತ್ತೋದ್ರ ಮೂಲಕ ತಮ್ಮ ಮತವನ್ನು ಚಲಾಯಿಸೋದು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಮ್ಮ ಮತವನ್ನು ಚಲಾಯಿಸೋದಕ್ಕೆ ಇಲ್ಲಿ ಸಾಧ್ಯ ಆಗಿದೆ. ಅಂದರೆ ಮತದಾನ ಸುಲಭವಾಗಿ ಮಾಡೋಕ್ಕೆ ಇದು ಸಹಾಯಕ ಆಗಿದೆ. ಇನ್ನು ಮೂರನೆಯ ಪ್ರಮುಖವಾದಂತಹ ಪ್ರಯೋಜನ ಯಾವುದಪ್ಪ ಅಂದರೆ, ಮತದಾನ ಶೀಘ್ರವಾಗಿ ಮಾಡಲು ಇದು ಸಾಧ್ಯ ಆಗಿದೆ. ಮತದಾನ ಶೀಘ್ರವಾಗಿ ಮಾಡೋದಕ್ಕೆ ಇದು ಸಹಾಯಕ ಆಗಿದೆ. ಸೊ ಆಗಲೇ ಹೇಳಿದೆ, ಆದಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾವು ಮತದಾನವನ್ನು ಮಾಡ್ಬೋದು. ಮೊದಲಿಗೆಲ್ಲ ನಾವು ನೋಡ್ಬೋದು, ಲೈನಾಗಿ ನಿಂತ್ಕೊಂಡ್ಬಿಟ್ಟಿರೋರು ಈ ಮತದಾನಕ್ಕೋಸ್ಕರ ಸಾಕಷ್ಟು ಸಮಯ ಬೇಕಾಗ್ತಾಯಿತ್ತು. ಬಟ್ ಈಗ ಅಂತಹ ಸಮಯವನ್ನು ಇದು ತೆಗೆದುಕೊಳ್ಳೋದಿಲ್ಲ. ಅತ್ಯಂತ ಶೀಘ್ರವಾಗಿ ಮತದಾನ ಮಾಡೋದಕ್ಕೆ ಈ ವಿದ್ಯುನ್ಮಾನ ಮತಯಂತ್ರ ನಮಗೆ ಸಹಾಯಕ ಆಗಿದೆ. ಸೊ ಅದು ಕೂಡ ಒಂದು ಪ್ರಮುಖವಾದಂತಹ ಪ್ರಯೋಜನ ಅಂಥೇಳಿ ಇಲ್ಲಿ ಗುರುತಿಸ್ಬೋದು. ನೆಕ್ಸ್ಟು ಹಣ ಉಳಿತಾಯ, ವೆರಿ ಇಂಪಾರ್ಟೆಂಟ್ ಇದು. ನಾಲ್ಕನೇದು ಹಣ ಉಳಿತಾಯ ಆಗಿದೆ. ಇದರಿಂದ ಹಣ ಉಳಿತಾಯ ಆಗ್ತಾ ಇದೆ. ಸೊ ಇಲ್ಲಿ ಕೇವಲ ಮತಯಂತ್ರದ ತಯಾರಿಗೆ ಒಮ್ಮೆ ಮಾಡಿದ್ರೆ ಸಾಕು.
ಅಲ್ವಾ? ಒಮ್ಮೆ ಈ ಮತಯಂತ್ರವನ್ನು ತಯಾರಿಸಿ ಇಟ್ಕೊಂಡು ಬಿಟ್ಟರೆ ಸಾಕು, ಅದು ತದನಂತರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅದೇ ಮತಯಂತ್ರವನ್ನು ನಾವು ಬಳಸ್ಕೊಳ್ತಾ ಹೋಗ್ಬೋದು. ಆದರೆ ಮೊದಲು ಹಾಗಿರಲಿಲ್ಲ. ಪ್ರತಿಯೊಂದಕ್ಕೂ ಪ್ರತಿ ವರ್ಷವೂ ಕೂಡ ಖರ್ಚನ್ನು ಮಾಡ್ತಾನೆ ಇರಬೇಕಿತ್ತು. ಹಾಗಾಗಿ ಇಲ್ಲಿ ಈ ಹಣ ಉಳಿತಾಯ ಆಗೋದನ್ನು ನಾವು ಗುರುತಿಸ್ಬೋದು. ಅದು ಕೂಡ ಒಂದು ಪ್ರಮುಖವಾದಂತಹ ಪ್ರಯೋಜನ. ಇನ್ನೊಂದು ವೆರಿ ಇಂಪಾರ್ಟೆಂಟು, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಇವತ್ತಿಗೂ ಕೂಡ ಅನಕ್ಷರತೆಯ ಪ್ರಮಾಣ ಹೆಚ್ಚಿರೋದನ್ನು ನಾವು ಗುರುತಿಸ್ತೇವೆ ಅಲ್ವಾ? ಸೊ ಇಂತಹ ದೇಶದಲ್ಲಿ, ವಿಶೇಷವಾಗಿ ಭಾರತದಲ್ಲಿ, ಅನಕ್ಷರಸ್ಥರಿಗೆ ಇದು ಅತ್ಯಂತ ಸೂಕ್ತವಾದಂತಹ ಒಂದು ಯಂತ್ರ ಆಗಿದೆ. ಅನಕ್ಷರಸ್ಥರಿಗೆ ಸೂಕ್ತವಾದಂತಹ ಒಂದು ಯಂತ್ರ ಅಥವಾ ಸುಧಾರಣೆ ಅಂತೇಳಿ ಇದನ್ನು ಗುರುತಿಸ್ಬೋದು. ಯಾಕಂದರೆ ಇಲ್ಲಿ ಏನು ಕಷ್ಟ ಸಾಧ್ಯ ಏನಿಲ್ಲ. ಕೇವಲ ಅವರ ಗುರುತಿನ, ಯಾವ ಪಕ್ಷಕ್ಕೆ ನಾವು ಮತವನ್ನು ಚಲಾಯಿಸಬೇಕು ಅಂಥೇಳಿ ನಾವು ಅಂದ್ಕೊಂಡಿರ್ತೀವೋ ಆ ಗುರುತಿನ ಮುಂದೆ ಒಂದು ಬಟನನ್ನು ಒತ್ತಿಬಿಟ್ರೆ ಆಯಿತು, ಅಲ್ಲಿ ಮತವನ್ನು ಹಾಕ್ದಂಗೆ ಆಗಿಬಿಡುತ್ತೆ ಅಲ್ವಾ? ಸೊ ಎಂಥರೂ ಕೂಡ ಆ ಮತವನ್ನು ಚಲಾಯಿಸೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ಅನಕ್ಷರಸ್ಥರಿಗೆ ಸೂಕ್ತವಾದಂತಹ ಒಂದು ವಿಧಾನ ಅಂತೇಳಿ ಗುರುತಿಸ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಚುನಾವಣಾ ಅಕ್ರಮವನ್ನು ತಡೆಯಲು ಇದು ಸಹಾಯಕ ಆಗಿದೆ. ಚುನಾವಣಾ ಅಕ್ರಮವನ್ನು ತಡೆಗಟ್ಟಲು ಈ ವಿದ್ಯುನ್ಮಾನ ಮತಯಂತ್ರ ಅನ್ನುವಂಥದ್ದು ಪ್ರಯೋಜನಕ್ಕೆ ಬರುತ್ತೆ. ಹೇಗೆ ಅಂದರೆ, ಒಬ್ಬರು ಒಂದೇ ಮತವನ್ನು ಚಲಾಯಿಸೋದಕ್ಕೆ ಇಲ್ಲಿ ಸಾಧ್ಯ. ಒಬ್ಬರು ಒಂದು ಮತವನ್ನು ಚಲಾಯಿಸಿ ಮತ್ತೆ ಅದೇ ತಕ್ಷಣವಾಗಿ ಮತ್ತೊಂದು ಮತವನ್ನು ಚಲಾಯಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಲ್ವಾ? ಹಾಗಾಗಿ ಈ ಚುನಾವಣಾ ಅಕ್ರಮವನ್ನು ತಡೆಗಟ್ಟೋದಕ್ಕೆ ಈ ವಿದ್ಯುನ್ಮಾನ ಮತಯಂತ್ರ ಸಹಾಯಕ್ಕೆ ಬರುತ್ತೆ. ಹಾಗೆಯೇ ಇನ್ನೊಂದು ಪ್ರಮುಖವಾದಂತಹ ಒಂದು ಪ್ರಯೋಜನ ಏನಪ್ಪ ಅಂದರೆ, ತ್ವರಿತ ಫಲಿತಾಂಶವನ್ನು ಪಡೆಯೋದಕ್ಕೆ ಇದು ಸಹಾಯಕ ಆಗಿದೆ. ವೆರಿ ಇಂಪಾರ್ಟೆಂಟ್ ಇದು. ತ್ವರಿತ ಫಲಿತಾಂಶವನ್ನು ಪಡೆಯೋದಕ್ಕೆ ಈ ವಿದ್ಯುನ್ಮಾನ ಮತಯಂತ್ರ ಸಹಾಯಕ ಆಗಿದೆ. ನಾವು ಇತ್ತೀಚೆಗೆ ಗುರುತಿಸ್ತೇವೆ, ಚುನಾವಣೆ ನಡೆದು ಈ ಫಲಿತಾಂಶದ ದಿನ ಮೊದಲೆಲ್ಲ ಹೇಗಿತ್ತಪ್ಪ ಅಂದರೆ, ಒಬ್ಬ ಅಭ್ಯರ್ಥಿಯ ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ ದಿನವಿಡೀ ಎಣಿಕೆಯನ್ನು ಮಾಡಿ ಮಾರನೆಯ ದಿನ ಬೆಳಗ್ಗೆಯ ತನಕನೂ ಕೂಡ ಅವರ ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತಿತ್ತು. ಯಾಕಂದರೆ ಅಷ್ಟು ಸುದೀರ್ಘವಾದಂತಹ ಒಂದು ಮತ ಎಣಿಕೆಯ ಕಾರ್ಯ ನಡೀತಾ ಇತ್ತು. ಆದರೆ ಈಗ ಈ ವಿದ್ಯುನ್ಮಾನ ಮತಯಂತ್ರ ಬಂದಿದ್ದರ ಪರಿಣಾಮವಾಗಿ ಕೆಲವು ಗಂಟೆಗಳಲ್ಲೇ ಅವರ ಫಲಿತಾಂಶ ಹೊರಬೀಳ್ತಾ ಇದೆ. ಅಂದರೆ ಈ ತ್ವರಿತವಾದಂತಹ ಫಲಿತಾಂಶಕ್ಕೆ ಯಾವುದು ಸಹಾಯಕ ಆಗಿದೆ? ವಿದ್ಯುನ್ಮಾನ ಮತಯಂತ್ರ ಅನ್ನುವಂಥದ್ದು ಸಹಾಯಕ ಆಗಿದೆ. ಸೊ ಹೀಗೆ ಈ ವಿದ್ಯುನ್ಮಾನ ಮತಯಂತ್ರದ ಪ್ರಯೋಜನಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಇದು ಕೂಡ ಒಂದು ಪ್ರಮುಖವಾದಂತಹ ಸುಧಾರಣಾ ಕ್ರಮ ಅಂಥೇಳಿ ಗುರುತಿಸ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಇವೆರಡಲ್ದೇ ಮತದಾರರ ಗುರುತಿನ ಚೀಟಿ ಮತ್ತು ವಿದ್ಯುನ್ಮಾನ ಮತಯಂತ್ರ ಅನ್ನುವಂತಹ ಸುಧಾರಣೆಗಳ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಸುಧಾರಣಾ ಕ್ರಮ ಯಾವುದಪ್ಪ ಅಂದರೆ, ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಕಡ್ಡಾಯವಾಗಿ ಘೋಷಣೆ ಮಾಡುವುದು. ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಕಡ್ಡಾಯವಾಗಿ ಘೋಷಣೆ ಮಾಡುವಂತಹ ಸುಧಾರಣೆ ತುಂಬಾ ಇಂಪಾರ್ಟೆಂಟ್ ಇದು. ಅಭ್ಯರ್ಥಿಗಳ ಹಿನ್ನೆಲೆಯ ಘೋಷಣೆ. ಅಭ್ಯರ್ಥಿಯ ಹಿನ್ನೆಲೆಯ ಘೋಷಣೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದಂಥದ್ದು. ಸೊ ಇಲ್ಲಿ ಈ ಅಭ್ಯರ್ಥಿಯ ಹಿನ್ನೆಲೆಯನ್ನು ಅಂದರೆ ಅವರು ಅಪರಾಧಕ್ಕೆ ಸಂಬಂಧಿಸಿದಂತಹ ಹಿನ್ನೆಲೆ ಆಗಿರ್ಬೋದು, ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹಿನ್ನೆಲೆ ಆಗಿರ್ಬೋದು, ಅಥವಾ ಆಸ್ತಿಗೆ ಸಂಬಂಧ. ಸೊ ಹೀಗೆ ಹಲವಾರು ಅವರ ಪೂರ್ವಾಪರಗಳನ್ನು ಮೊದಲಿಗೆ ಅವರು ಯಾವೇ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಮೊದಲು ಅವೆಲ್ಲವನ್ನು ಘೋಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ಸುಧಾರಣಾ ಕ್ರಮವನ್ನು ಇಲ್ಲಿ ಜಾರಿಗೆ ತರಲಾಗುತ್ತೆ. ಅಂದರೆ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮತದಾರರಿಗೆ ಕಲ್ಪಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಚುನಾವಣಾ ಸುಧಾರಣೆಯನ್ನು ಜಾರಿಗೆ ತಂದಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಚುನಾವಣಾ ಆಯೋಗ ಈ ಪ್ರಮುಖವಾದಂತಹ ಸುಧಾರಣೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಯಾವೆಲ್ಲ ಹಿನ್ನೆಲೆಯನ್ನು ಕಡ್ಡಾಯವಾಗಿ ಘೋಷಿಸಬೇಕು ಅಂದರೆ, ಅದರಲ್ಲಿ ಮೊದಲನೇದು ಅಪರಾಧದ ವಿವರಗಳ ಕಡ್ಡಾಯ ಘೋಷಣೆ. ಅಪರಾಧಗಳ ವಿವರಗಳ ಕಡ್ಡಾಯ ಘೋಷಣೆ.
ಸೊ ಒಂದು ವೇಳೆ ಅವರು ಯಾವುದಾದ್ರೂ ಅಪರಾಧ ಚಟುವಟಿಕೆಗಳಲ್ಲಿ ಅಥವಾ ಯಾವುದೋ ಒಂದು ಕೇಸ್ ಲಾಡ್ಜ್ ಆಗಿದೆ ಅಂದರೆ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಓಕೆನಾ? ಸೊ ಅಪರಾಧಕ್ಕೆ ಸಂಬಂಧಿಸಿದ 6 ತಿಂಗಳ ಪೂರ್ವದಲ್ಲಿ ಯಾವುದಾದ್ರೂ ವಿಚಾರಣೆಗೆ ಒಳಗಾಗಿದ್ದರೆ ಅಥವಾ 2 ವರ್ಷ ಜೈಲು ವಾಸಕ್ಕೆ ಅವರು ಒಳಗಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಿರ್ದಿಷ್ಟವಾದಂತಹ ಒಪ್ಪಲಾದಂತಹ ವಿವರವನ್ನು ತನ್ನ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ವಿವರವನ್ನು ಅವರು ಬಾಂಡ್ನ ಮೂಲಕ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಜೊತೆಗೆ ಅದನ್ನು ಘೋಷಣೆ ಮಾಡಬೇಕಾಗತ್ತೆ ಸ್ಪರ್ಧೆ ಮಾಡೋದಕ್ಕೂ ಪೂರ್ವದಲ್ಲಿ. ಅದು ಒಂದು. ಎರಡನೇದಾಗಿ ಬಿ, ಶೈಕ್ಷಣಿಕ ವಿವರಗಳ ಹಿನ್ನೆಲೆಯನ್ನು ಘೋಷಣೆ ಮಾಡಬೇಕು. ಶೈಕ್ಷಣಿಕ ವಿವರಗಳ ಹಿನ್ನೆಲೆಯನ್ನು ಘೋಷಣೆ ಮಾಡಬೇಕು. ಸೊ ಇಲ್ಲಿ ನಮ್ಮ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಈ ಶೈಕ್ಷಣಿಕ ಅಂದರೆ ಯಾವುದೇ ಅಭ್ಯರ್ಥಿಯು ಚುನಾವಣೆಗೆ ಸ್ಪರ್ಧಿಸಬೇಕು ಅಂದರೆ ಶಿಕ್ಷಣದ ಮಿತಿಯ ಅಗತ್ಯತೆ ಇಲ್ಲ. ಅಂದರೆ ಇಂತಿಷ್ಟೇ, ಈಗ ಫಾರ್ ಎಕ್ಸಾಂಪಲ್ ಒಂದು SDA ಅಥವಾ FDA ಹುದ್ದೆಗೆ ನಾವು ಆಯ್ಕೆ ಆಗಬೇಕು ಅಂದರೆ ಒಂದು ನಿರ್ದಿಷ್ಟ ಶಿಕ್ಷಣವನ್ನು ಪಡೆದಿರಬೇಕು ಅಂಥೇಳಿ ಕಡ್ಡಾಯಗೊಳಿಸಲಾಗಿರುತ್ತೆ. ಆದರೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಯಾವುದೇ ರೀತಿಯಾದಂತಹ ಕಡ್ಡಾಯ ಇಲ್ಲ. ಅಂದರೆ ಇಂತಿಷ್ಟೇ ಎಜುಕೇಷನ್ನ ಪಡ್ಕೊಂಡಿರಬೇಕು ಅನ್ನುವಂತಹ ಕಡ್ಡಾಯ ಇಲ್ಲ. ಆದರೂ ಕೂಡ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು ಅನ್ನೋದನ್ನು ಚುನಾವಣೆಗೆ ಸ್ಪರ್ಧಿಸೋಕ್ಕೂ ಮೊದಲು ಜನರ ಮುಂದೆ ಅದನ್ನು ಇಡಬೇಕು, ಅದನ್ನು ಘೋಷಣೆ ಮಾಡಿಕೊಳ್ಬೇಕು, ಚುನಾವಣಾ ಆಯೋಗಕ್ಕೆ ಅದರ ಅಫಿಡವಿಟನ್ನು ಸಲ್ಲಿಸಬೇಕು. ಯಾಕೆಂದರೆ ನಾವು ಆಯ್ಕೆ ಮಾಡುವಂತಹ ಪ್ರತಿನಿಧಿಗಳು ಅವರು ಶೈಕ್ಷಣಿಕವಾಗಿ ಎಷ್ಟು ಸಮರ್ಥರು, ಎಷ್ಟು ಜ್ಞಾನವನ್ನು ಅವರು ಹೊಂದಿದ್ದಾರೆ, ಅವರು ಸಮರ್ಥರು ಹೌದೋ ಅಲ್ಲವೋ ಅನ್ನೋದು ಜನರಿಗೆ ತಿಳಿಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಸುಧಾರಣೆಯನ್ನು ಜಾರಿಗೆ ತರಲಾಗಿದೆ. ಅಂದರೆ ಶೈಕ್ಷಣಿಕ ಹಿನ್ನೆಲೆಯನ್ನು ಪ್ರತಿಯೊಬ್ಬರೂ ಕೂಡ ಘೋಷಿಸ್ಕೊಳ್ಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಆಸ್ತಿಯ ವಿವರದ ಹಿನ್ನೆಲೆ, ಅದು ಇಂಪಾರ್ಟೆಂಟ್. ಆಸ್ತಿಯ ವಿವರದ ಹಿನ್ನೆಲೆಯನ್ನು ಕೂಡ ಅವರು ಘೋಷಿಸ್ಕೊಳ್ಬೇಕು. ಚರ ಮತ್ತು ಸ್ಥಿರ ಆಸ್ತಿಯ ಪ್ರಮಾಣ ಎಷ್ಟಿದೆ, ತನ್ನದು ಎಷ್ಟಿದೆ ಅನ್ನೋದನ್ನು ಜನರ ಮುಂದೆ ಇಡಬೇಕು, ಚುನಾವಣಾ ಆಯೋಗದ ಮುಂದೆ ಇಡಬೇಕು. ಸೊ ಆ ನಂತರದಲ್ಲಿ ಜನರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ. ಸೊ ಅವು ಒಂದು ವೇಳೆ ಯಾವುದಾದ್ರೂ ಆಸ್ತಿಯ ವಿವರವನ್ನು ಅವರು ಮುಚ್ಚಿಟ್ಟಿದ್ದೇ ಆಗಿದ್ದರೆ, ಅವರು ಆಯ್ಕೆಯಾದ ನಂತರವೂ ಕೂಡ ಅವರು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆದರೆ ಅವರು ತಮ್ಮ ಸದಸ್ಯತ್ವವನ್ನೇ ಕಳೆದುಕೊಳ್ಳೋಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಮೊದಲಿಗೆ ಚುನಾವಣೆಗೆ ಸ್ಪರ್ಧಿಸೋದು ಪೂರ್ವದಲ್ಲಿ ಅವರು ಹೊಂದಿರುವಂತಹ ಚಿರ ಮತ್ತು ಚರ ಆಸ್ತಿಯ ಪ್ರಮಾಣ ಎಷ್ಟು ಅನ್ನೋದನ್ನು ಮೊದಲ ಬಾರಿಗೆ ಅಲ್ಲಿ ಘೋಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ಹೀಗೆ 3 ಪ್ರಮುಖವಾದಂತಹ ಘೋಷಣೆಯನ್ನು ಅವರು ಮಾಡಬೇಕಾಗತ್ತೆ. ಯಾವುದ್ಯಾವುದು? ಅಪರಾಧಗಳ ಹಿನ್ನೆಲೆಯ ವಿವರವಾದಂತಹ ಘೋಷಣೆಯನ್ನು ಸಲ್ಲಿಸಬೇಕು, ಅದರ ಜೊತೆಗೆ ಶೈಕ್ಷಣಿಕ ಹಿನ್ನೆಲೆಯ ಮಾಹಿತಿಯನ್ನು ನೀಡಬೇಕು, ಜೊತೆಗೆ ಆಸ್ತಿಯ ವಿವರವನ್ನು ಕಡ್ಡಾಯವಾಗಿ ಅವರು ಘೋಷಿಸ್ಕೊಳ್ಬೇಕಾಗತ್ತೆ. ಸೊ ಇದು ಕೂಡ ಚುನಾವಣಾ ಸುಧಾರಣೆಯಲ್ಲಿ ಜಾರಿಗೆ ತಂದಂತಹ ಅತಿ ಪ್ರಮುಖವಾದಂತಹ ಸುಧಾರಣೆ ಅಂತೇಳಿ ಗುರುತಿಸ್ತೇವೆ. ಇನ್ನೊಂದು ವೆರಿ ಇಂಪಾರ್ಟೆಂಟು, 4ನೇ ಅತಿ ಪ್ರಮುಖವಾದಂತಹ ಸುಧಾರಣೆ ಯಾವುದಪ್ಪ ಅಂದರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವ ಸುಧಾರಣೆ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವ ಸುಧಾರಣೆ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಸುಧಾರಣೆ. ಸೊ ಈ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸೋದಕ್ಕೋಸ್ಕರನೇ ವಾಂಚು ಮತ್ತು ತಾರ್ಕುಂಡೆ ಸಮಿತಿ ಈ ವರದಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ. ಯಾವ ಉದ್ದೇಶಕ್ಕೋಸ್ಕರಪ್ಪ ಅಂದರೆ ಕೆಲವು ಪಕ್ಷಗಳು ಅತ್ಯಂತ ಪ್ರಬಲ ಪಕ್ಷಗಳಾಗಿರ್ತವೆ, ಇನ್ನು ಕೆಲ ಪಕ್ಷಗಳು ಚಿಕ್ಕ ಪುಟ್ಟ ಪಕ್ಷಗಳಾಗಿರ್ತವೆ. ಈ ಚಿಕ್ಕ ಪುಟ್ಟ ಪಕ್ಷಗಳಿಗೆ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಸಾಮರ್ಥ್ಯ ಅವುಗಳಿಗೆ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ರಾಜ್ಯವೇ ಅಂದರೆ ಸರ್ಕಾರವೇ ಈ ಚುನಾವಣಾ ವೆಚ್ಚವನ್ನು ಭರಿಸಬೇಕು, ಆ ಸುಧಾರಣೆಯನ್ನು ಚುನಾವಣೆಯಲ್ಲಿ ಜಾರಿಗೆ ತರಬೇಕು ಅಂಥೇಳಿ ವಾಂಚು ಮತ್ತು ತಾರ್ಕುಂಡೆ ಅನ್ನುವಂತಹ ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ.
ಅವುಗಳ ಆಧಾರದ ಮೇಲೆ ಅವುಗಳನ್ನು ಆಧಾರವಾಗಿಟ್ಕೊಂಡು ಇದರ ಬಗ್ಗೆ ಮತ್ತೊಮ್ಮೆ ಅಧ್ಯಯನ ಮಾಡೋದಕ್ಕೋಸ್ಕರನೇ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ರಚಿಸಲಾಗುತ್ತೆ. 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ರಚಿಸಲಾಗುತ್ತೆ. ಅದನ್ನು ಹೇಗೆ ಜಾರಿಗೊಳಿಸಬೇಕು ಅನ್ನೋದನ್ನು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸೋದಕ್ಕಾಗಿ. ಅದರಂತೆ 1998ರ ಇಂದ್ರಜಿತ್ ಗುಪ್ತಾ ಸಮಿತಿಯ ವರದಿಯ ಅನ್ವಯ, ಇದರ ಶಿಫಾರಸಿನ ಅನ್ವಯ ರಾಜಕೀಯ ಅಥವಾ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಸುಧಾರಣೆಯನ್ನು ಜಾರಿಗೊಳಿಸಲಾಗುತ್ತೆ. ಈ ಇಂದ್ರಜಿತ್ ಗುಪ್ತಾ ಸಮಿತಿಯಲ್ಲಿದ್ದಂತಹ ಸದಸ್ಯರುಗಳು ಯಾರ್ಯಾರಾಗಿದ್ದರು ಅಂದರೆ, ನಮ್ಮ ಮಾಜಿ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಕೂಡ ಅದರ ಒಬ್ಬರು ಸದಸ್ಯರಾಗಿದ್ದರು. ಹಾಗೆಯೇ ದಿಗ್ವಿಜಯ್ ಸಿಂಗ್ ಕೂಡ ಅದರ ಸದಸ್ಯರಾಗಿದ್ದರು. ಜೊತೆಗೆ ಸೋಮನಾಥ್ ಚಟರ್ಜಿ ಕೂಡ ಅದರ ಸದಸ್ಯರಾಗಿದ್ದರು. ಇದರ ಸದಸ್ಯರುಗಳು ಯಾರ್ಯಾರು? ಮನಮೋಹನ್ ಸಿಂಗ್, ಹಾಗೆಯೇ ದಿಗ್ವಿಜಯ್ ಸಿಂಗ್, ಹಾಗೆಯೇ ಸೋಮನಾಥ್ ಚಟರ್ಜಿ. ಸೊ ಇವರನ್ನು ಒಳಗೊಂಡಂತಹ ಈ ಇಂದ್ರಜಿತ್ ಗುಪ್ತಾ ಸಮಿತಿ ಏನಿತ್ತು, ಇದು 1998ರಲ್ಲಿ ಈ ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವಂತಹ ಸುಧಾರಣೆಗೆ ಸಂಬಂಧಿಸಿದ ಕೆಲವು ಶಿಫಾರಸುಗಳನ್ನು ಸರ್ಕಾರದ ಮುಂದೆ ಇಡುತ್ತೆ. ಹಾಗಾದರೆ ಇದು ಹೊರಡಿಸಿದಂತಹ ಕೆಲವು ಶಿಫಾರಸುಗಳು ಯಾವ್ಯಾವು, ಅದರಂತೆ ಈ ಚುನಾವಣಾ ಸುಧಾರಣೆಯನ್ನು ಹೇಗೆ ಜಾರಿಗೆ ತರಲಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಅದರ ಪ್ರಮುಖವಾದಂತಹ ಶಿಫಾರಸುಗಳು, ಅದರಲ್ಲಿ ಮೊದಲನೇದು, ಈ ಚುನಾವಣಾ ವೆಚ್ಚದ ಒಂದು ಭಾಗವನ್ನು ರಾಜ್ಯವೇ ಅಂದರೆ ಸರ್ಕಾರವೇ ಭರಿಸಬೇಕು ಅಂಥೇಳಿ, ಒಂದು ಭಾಗವನ್ನು ಸರ್ಕಾರವೇ ಭರಿಸಬೇಕು ಅಂಥೇಳಿ ಯಾವುದು ಆಯೋಗ ಹೇಳುತ್ತೆ? ಈ ಇಂದ್ರಜಿತ್ ಗುಪ್ತಾ ಸಮಿತಿ ಆ ವರದಿಯನ್ನು ಸಲ್ಲಿಸುತ್ತೆ ಅಥವಾ ಶಿಫಾರಸನ್ನು ಮಾಡುತ್ತೆ. ಒಂದು ಭಾಗವನ್ನು ಸರ್ಕಾರವೇ ಭರಿಸಬೇಕು ಅಂಥೇಳಿ ಅದು ಶಿಫಾರಸನ್ನು ಮಾಡುತ್ತೆ. ಎರಡನೇದು ತುಂಬಾ ಇಂಪಾರ್ಟೆಂಟು, ಏನು ಈ ಚುನಾವಣಾ ವೆಚ್ಚವನ್ನು ಸರ್ಕಾರ ನೀಡುತ್ತೋ ಅದು ಹಣದ ರೂಪದಲ್ಲಿರಬಾರ್ದು, ಹಣದ ರೂಪಕ್ಕೆ ಬದಲು ವಸ್ತು ರೂಪದಲ್ಲಿರಬೇಕು ಅಂಥೇಳಿ ಅದು ಶಿಫಾರಸನ್ನು ಮಾಡುತ್ತೆ. ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಅದನ್ನು ನೀಡಬಾರ್ದು, ಅದನ್ನು ಹೇಗೆ ವಸ್ತು ರೂಪದಲ್ಲಿ ನೀಡಬೇಕು. ಅಂದರೆ ಚುನಾವಣಾ ವೆಚ್ಚಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಸರ್ಕಾರವೇ ಕೊಡುವಂಥದ್ದು, ವಸ್ತುವಿನ ರೂಪದಲ್ಲಿ ಕೊಡುವಂಥದ್ದು. ಹಣವನ್ನು ನೀಡಿದ್ರೆ ಅವು ಪಕ್ಷಗಳು ಏನು ಮಾಡ್ತವೆ, ಅವನ್ನು ದುರುಪಯೋಗ ಪಡಿಸ್ಕೊಳ್ತವೆ ಅನ್ನುವಂಥ ಉದ್ದೇಶಕ್ಕಾಗಿ ಹಣವನ್ನು ವಸ್ತುವಿನ ರೂಪದಲ್ಲಿ ನೀಡಬೇಕು ಅನ್ನುವಂತಹ ಶಿಫಾರಸನ್ನು ಇದು ನೀಡುತ್ತೆ. ಅದರ ಜೊತೆಗೆ ಈ ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದಾಗೆ ಅಂದರೆ ಈ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಉದ್ದೇಶಕ್ಕಾಗಿ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಇದು ಶಿಫಾರಸನ್ನು ನೀಡುತ್ತೆ. ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಈ ನಿಧಿಯ ಮೂಲಕವೇ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ವೆಚ್ಚದ ಖರ್ಚನ್ನು ಭರಿಸಬೇಕು ಅಂಥೇಳಿ ಅದು ಶಿಫಾರಸನ್ನು ನೀಡುತ್ತೆ. ಅಂದರೆ ಪ್ರತ್ಯೇಕವಾದಂತಹ ನಿಧಿಯ ಸ್ಥಾಪನೆಗೆ ಇದು ಶಿಫಾರಸನ್ನು ನೀಡುತ್ತೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಚುನಾವಣಾ ಆಯೋಗದ ಅಧಿಕೃತ ಮಾನ್ಯತೆ ಪಡೆದ ಪಕ್ಷಗಳಿಗೆ ಮಾತ್ರ ಈ ವೆಚ್ಚವನ್ನು ನೀಡಬೇಕು ಅಂಥೇಳಿ ಹೇಳುತ್ತೆ. ಮಾನ್ಯತೆ ಪಡೆದ ಪಕ್ಷಗಳಿಗೆ ಮಾತ್ರ ಈ ಚುನಾವಣಾ ವೆಚ್ಚವನ್ನು ಭರಿಸಬೇಕು. ಹಲವಾರು ಮಾನ್ಯತೆ ಪಡೆದೇ ಇರುವಂತಹ ಪಕ್ಷಗಳು ಕೂಡ ಇವೆ ಅಲ್ವಾ. ಸೊ ಅಂತಹ ಪಕ್ಷಗಳಿಗೆ ಈ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಅವಕಾಶ ಇಲ್ಲ. ಇಲ್ಲಿ ಯಾವೆಲ್ಲ ಪಕ್ಷಗಳು ಭಾರತದ ಚುನಾವಣಾ ಆಯೋಗದಿಂದ ಮಾನ್ಯತೆಯನ್ನು ಪಡೆದಿವೋ ಸೊ ಅಂತಹ ಪಕ್ಷಗಳಿಗೆ ಮಾತ್ರ ಈ ವೆಚ್ಚವನ್ನು ಭರಿಸುವಂತಹ ಅವಕಾಶವನ್ನು ಇಲ್ಲಿ ಕಲ್ಪಿಸ್ಕೊಡ್ಬೇಕು ಅನ್ನುವಂತಹ ಶಿಫಾರಸನ್ನು ಇದು ನೀಡುತ್ತೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ಇಲಾಖೆಗೆ ವಾರ್ಷಿಕ ವರದಿಯನ್ನು ನೀಡಬೇಕು ಅನ್ನುವಂತಹ ವಿವರಣೆಯನ್ನು ಕೂಡ ಇದು ನೀಡುತ್ತೆ. ವಾರ್ಷಿಕ ವರದಿಯನ್ನು ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ ಅವು ಸಲ್ಲಿಸ್ತಾ ಇರಬೇಕು. ಹಾಗೆ ಸಲ್ಲಿಸಿದಂತಹ ಪಕ್ಷಗಳಿಗೆ ಮಾತ್ರ ಇಲ್ಲಿ ಚುನಾವಣಾ ವೆಚ್ಚವನ್ನು ಭರಿಸೋದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡುತ್ತೆ. ಸೊ ಇದು ಕೂಡ ಒಂದು ಪ್ರಮುಖವಾದಂತಹ ಶಿಫಾರಸು ಆಗಿತ್ತು. ಅದರ ಜೊತೆಗೆ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ರಾಜಕೀಯ ಪಕ್ಷಗಳಿಗೆ ಸಮಯವನ್ನು ನಿಗದಿಗೊಳಿಸಿ ಆಕಾಶವಾಣಿ ಮತ್ತು
ದೂರದರ್ಶನದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಚುನಾವಣಾ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂತಹ ಶಿಫಾರಸನ್ನು ಕೂಡ ಈ ಇಂದ್ರಜಿತ್ ಗುಪ್ತಾ ಸಮಿತಿ ನೀಡುತ್ತೆ. ಅದು ಕೂಡ ಒಂದು ಪ್ರಮುಖವಾದಂತಹ ಶಿಫಾರಸ್ಸಾಗಿತ್ತು. ಅದ್ರ ಜೊತೆಗೆ ಚುನಾವಣೆ ನಡೆದು ಒಂದು ತಿಂಗಳ ಒಳಗೆ ಆ ವೆಚ್ಚದ ಲೆಕ್ಕಪತ್ರವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ವೆಚ್ಚದ ಲೆಕ್ಕಪತ್ರವನ್ನು ಚುನಾವಣಾ ಆಯೋಗಕ್ಕೆ ಒಂದು ತಿಂಗಳ ಒಳಗೆ ಚುನಾವಣೆ ನಡೆದು ಸಂಪೂರ್ಣಗೊಂಡು ಒಂದು ತಿಂಗಳ ಒಳಗೆ ಚುನಾವಣಾ ವೆಚ್ಚದ ಲೆಕ್ಕಪತ್ರವನ್ನು ಚುನಾವಣಾ ಆಯೋಗಕ್ಕೆ ರಾಜಕೀಯ ಪಕ್ಷಗಳು ನೀಡಬೇಕು ಅನ್ನುವಂತಹ ವಿವರಣೆಯನ್ನು ಕೂಡ ಅಥವಾ ಶಿಫಾರಸನ್ನು ಕೂಡ ಇಂದ್ರಜಿತ್ ಗುಪ್ತಾ ಸಮಿತಿ ಸೂಚಿಸುತ್ತೆ. ಅದರ ಜೊತೆಗೆ ಪ್ರಚಾರ ಸಾಮಗ್ರಿಗಳ ಬಳಕೆಗೆ ಕೆಲವೊಂದು ನಿಬಂಧನೆಗಳನ್ನು ಕೂಡ ಸೂಚಿಸುತ್ತೆ. ಪ್ರಚಾರ ಸಾಮಗ್ರಿಗಳ ಬಳಕೆಗೆ ಕೆಲವೊಂದು ನಿಬಂಧನೆಗಳನ್ನು ಕೂಡ ಇದು ಸೂಚಿಸುತ್ತೆ. ಅಂದರೆ ಯಥೇಚ್ಛವಾಗಿ ಈ ಪ್ರಚಾರ ಸಾಮಗ್ರಿಗಳನ್ನು ಬಳಸೋದಲ್ಲ, ಎಲ್ಲಂತರಲ್ಲಿ ಈ ಪ್ರಚಾರ ಸಾಮಗ್ರಿಗಳನ್ನು ಬಳಸುವಂಥದ್ದಲ್ಲ. ಸೊ ಅದಕ್ಕೆ ಕೆಲವೊಂದು ನಿಬಂಧನೆಗಳನ್ನು ಕೂಡ ಈ ಚುನಾವಣಾ ಆಯೋಗದ ಈ ಸುಧಾರಣೆಯಲ್ಲಿ ಸೂಚಿಸುತ್ತೆ. ಅದರಲ್ಲೂ ಇಂದ್ರಜಿತ್ ಗುಪ್ತಾ ಸಮಿತಿ ಅದನ್ನು ಶಿಫಾರಸು ಮಾಡುತ್ತೆ. ಸೊ ಹೀಗೆ ಪ್ರಮುಖವಾದಂತಹ ಸುಧಾರಣಾ ಕ್ರಮಗಳನ್ನು ಸೂಚಿಸಿ ಇಂದ್ರಜಿತ್ ಗುಪ್ತಾ ಸಮಿತಿ 1998ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಅದರ ಅನ್ವಯ ಚುನಾವಣಾ ಆಯೋಗ ಮತ್ತು ಭಾರತ ಸರ್ಕಾರ ಈ ಎಲ್ಲ ಸುಧಾರಣಾ ಕ್ರಮಗಳನ್ನು ಕೂಡ ಜಾರಿಗೊಳಿಸುತ್ತೆ. ಅದರ ಜೊತೆಗೆ ಇತ್ತೀಚಿನ ಇನ್ನೊಂದು ಪ್ರಮುಖವಾದಂತಹ ಸುಧಾರಣೆ ಏನಪ್ಪ ಅಂದರೆ ನೋಟಾದ ಜಾರಿ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಜಾರಿಗೆ ತಂದಂಥದ್ದು. ಈಗ 4-5 ಜನ ಅಲ್ಲಿ ಸ್ಪರ್ಧಿಗಳು ಭಾಗವಹಿಸಿರ್ತಾರೆ ಚುನಾವಣೆಯಲ್ಲಿ. ಆ ಯಾವ ಸ್ಪರ್ಧಿಗಳು ಕೂಡ ನನಗೆ ಇಷ್ಟ ಇಲ್ಲ, ಅಂದರೆ ಅವರು ಯೋಗ್ಯರಲ್ಲ ಅಂಥೇಳಿ ನನಗೆ ಗೊತ್ತು. ಹಾಗಿದ್ದು ಯಾರಿಗೋ ಒಬ್ಬರಿಗೆ ಓಟನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಮತದಾರರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ನೋಟಾವನ್ನು ಕ್ರಿಸ್ತಶಕ 2013ರಲ್ಲಿ ಜಾರಿಗೊಳಿಸಲಾಗುತ್ತೆ. ನೋಟಾ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದರೆ 2013ರಲ್ಲಿ ಇದನ್ನು ಜಾರಿಗೊಳಿಸುತ್ತೆ. ಏನು ನೋಟಾ ಅಂದರೆ ಏನು ಅಂದರೆ ನನ್ ಆಫ್ ದಿ ಎಬೋ ಅಂಥೇಳಿ, ವೆರಿ ಇಂಪಾರ್ಟೆಂಟ್. ನೋಟಾ ವಿಸ್ತರಿಸಿ ಅಂತೇಳಿ ಕೇಳ್ತಾರೆ. ನನ್ ಆಫ್ ದಿ ಎಬೋ, ಮೇಲಿನ ಯಾರೂ ಅಲ್ಲ ಅಂಥೇಳಿ. ಅಂದರೆ ನನಗೆ ಅವರು ಯಾರೂ ಕೂಡ ಇಷ್ಟ ಇಲ್ಲ, ಅವ್ರು ಯಾರಿಗೂ ಕೂಡ ನಾನು ಮತವನ್ನು ಚಲಾಯಿಸೋದಿಲ್ಲ ಅನ್ನುವಂಥದ್ದು. ಸೊ ಒಂದು ವೇಳೆ ಮತ ಚಲಾವಣೆ ಯಾವುದೋ ಒಂದು ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಆದ ಸಂಖ್ಯೆಗಿಂತಲೂ ಕೂಡ ನೋಟಾದ ಸಂಖ್ಯೆಯೇ ಜಾಸ್ತಿಯಾಗಿದ್ದರೆ ಅವರ ಪ್ರತಿನಿಧಿತ್ವವೇ ರದ್ದಾಗುತ್ತೆ. ಇದು ಕ್ಲಿಯರ್ ಇರಲಿ, ಓಕೆನಾ? ಸೊ ಇಂತಹ ಒಂದು ನೋಟಾ ವ್ಯವಸ್ಥೆಯನ್ನು ಚುನಾವಣಾ ಸುಧಾರಣೆಯಲ್ಲಿ 2013ರಲ್ಲಿ ಇದನ್ನು ಜಾರಿಗೊಳಿಸಲಾಗತ್ತೆ. ಇವಿಷ್ಟು ಈ ಚುನಾವಣಾ ಸುಧಾರಣೆಗಳು ಅಂಥೇಳಿ ನಾವು ಗುರುತಿಸ್ತೇವೆ. ಯಾವೆಲ್ಲ ನೋಡಿದ್ವಿ ಚುನಾವಣಾ ಸುಧಾರಣೆಯಲ್ಲಿ? ಒಂದು ಸತಿ ಗ್ಲಾನ್ಸ್ ಮಾಡ್ಬೋಣ. ಯಾವುದು? ಒಂದು ಮತದಾರರ ಗುರುತಿನ ಚೀಟಿಯನ್ನು ಅಲ್ಲಿ ಜಾರಿಗೊಳಿಸಲಾಗುತ್ತೆ. ದೆನ್ ವಿದ್ಯುನ್ಮಾನ ಮತಯಂತ್ರವನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗೆಯೇ ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಘೋಷಣೆ ಮಾಡುವಂತಹ ಪದ್ಧತಿಯನ್ನು ಜಾರಿಗೊಳಿಸಲಾಗುತ್ತೆ. ಅದರ ಜೊತೆಗೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಸುಧಾರಣೆಯನ್ನು ಕೂಡ ಜಾರಿಗೊಳಿಸಲಾಗುತ್ತೆ. ಮತ್ತು ಇನ್ನೊಂದು ನೋಟಾವನ್ನು ಜಾರಿಗೊಳಿಸಲಾಗುತ್ತೆ. ಓಕೆನಾ? ಇವಿಷ್ಟು ಈ ಚುನಾವಣಾ ಸುಧಾರಣೆಗಳು ಅಂಥೇಳಿ ಗುರುತಿಸ್ತೇವೆ. ಇದಿಷ್ಟು ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಿಸಿದ್ದು. ತುಂಬಾ ಇಂಪಾರ್ಟೆಂಟ್ ಇದು ಎಕ್ಸಾಮ್ನ ದೃಷ್ಟಿಯಿಂದ. ಸೊ ಹಾಗಾಗಿ ಇದನ್ನು ನೀವು ಶ್ರದ್ಧೆಯಿಂದ ಕಲೀರಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ಮುಂದಿನ ವಿಡಿಯೋನಲ್ಲಿ ರಾಜಕೀಯ ಪಕ್ಷಗಳ ಅರ್ಥ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ವಿರಾಮ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತೇಳಿ ಕೇಳ್ಕೊಳ್ತಾ ಈ ತರಗತಿಗೆ ವಿರಾಮವನ್ನು ನೀಡ್ತೇನೆ ಮಕ್ಕಳೇ. ಧನ್ಯವಾದಗಳು.